ನಮಸ್ಕಾರ. ನಾನು ಶಿವಪ್ರಸಾದ್ ಅಂತ ಹೇಳಿ ನಾನೀಗ ರಾಜ್ಯ ಶಾಸಕಾಂಗದ ಬಗ್ಗೆ ಮಾತಾಡ್ತೀನಿ. ರಾಜ್ಯ ಶಾಸಕಾಂಗಗಳು ವಾಸ್ತವವಾಗಿ ಸಂಸತ್ತಿನ ಅಧೀನ ಶಾಸನಗಳಾಗಿ ಕೆಲಸ ಮಾಡ್ತವೆ. ಜೆ.ಸಿ. ಜೋಹಾರಿಯವರು ಈ ರೀತಿಯ ಅಭಿಪ್ರಾಯವನ್ನು ಹೇಳ್ತಾರೆ. ಸಂವಿಧಾನದ 4ನೇ ಭಾಗದ 3ನೇ ಅಧ್ಯಾಯದಲ್ಲಿ ರಾಜ್ಯ ಶಾಸಕಾಂಗಗಳ ಬಗ್ಗೆ ವಿವರಗಳನ್ನು ಕಾಣ್ತೇವೆ. ಕೆಲವು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದೆ, ಮತ್ತೆ ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ಇರೋದನ್ನು ಕಾಣ್ತೇವೆ. ಸಂವಿಧಾನ ರಚನಾ ಸಭೆಯಲ್ಲಿ ಲಕ್ಷ್ಮೀನಾರಾಯಣ ಸಾಹು ಮತ್ತು ಇನ್ನೂ ಅನೇಕ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಮತ್ತು ಕೆ.ಟಿ. ಶಾ, ಲಕ್ಷ್ಮೀನಾರಾಯಣ ಸಾಹು ಮತ್ತು ಕೆ.ಟಿ. ಶಾ ಇವರು ದ್ವಿಸದನವನ್ನು ಬೆಂಬಲಿಸಿದರೆ, ಕೆ. ಚಾಲಿಹಾ ಮತ್ತು ಅಳಗೇಶನ್ ಏಕಸದನವನ್ನು ಬೆಂಬಲಿಸಿದರು. ಒಂದು ಸದನಕ್ಕಿಂತ 2 ಸದನಗಳು ಇರುವುದು ಲೇಸು ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆಯ ಆಧಾರದ ಮೇಲೆ ವಿಧಾನಸಭೆಯ ಆತುರವಾಗಿ ಯಾವುದೇ ಮಸೂದೆಗಳನ್ನು ಅಂಗೀಕರಿಸಿದರೆ ಅದನ್ನು ಕೂಲಂಕುಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಪರಿಷತ್ತು ಇಂದ ಈ ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತು ವಿಧಾನಸಭೆಗೆ ತನ್ನ ರಚನಾತ್ಮಕ ಸಲಹೆಗಳನ್ನು ಕೊಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸಂವಿಧಾನದ 165ನೇ ವಿಧಿಯನ್ವಯ ರಾಜ್ಯಗಳಲ್ಲಿರುವ ವಿಧಾನ ಪರಿಷತ್ತುಗಳನ್ನು ಉಳಿಸಿಕೊಳ್ಳುವ ಮತ್ತು ರದ್ದುಗೊಳಿಸುವ ಅವಕಾಶವನ್ನು ಇದು ಸಂವಿಧಾನ ನೀಡಿದೆ ಅಂತ ಹೇಳಿ, ಸಂವಿಧಾನವಿಲ್ಲದ ರಾಜ್ಯಗಳಲ್ಲಿ ಹೊಸದಾಗಿ ವಿಧಾನ ಪರಿಷತ್ ಕೂಡ ರಚಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಅವಕಾಶ ಕೂಡ ಭಾರತ ಸಂವಿಧಾನದಲ್ಲಿ ಇದೆ. ಹೀಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಬೇಕು ಬೇಡ ಅನ್ನೋದರ ಬಗ್ಗೆ ಕೂಲಂಕುಷವಾದ ಚರ್ಚೆಯಾದ ಮೇಲೆ ಅಂತಿಮವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ದ್ವಿಸದನ ಶಾಸಕಾಂಗ ರಾಜ್ಯಗಳಲ್ಲಿ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವುಗಳನ್ನು ಕ್ರಮವಾಗಿ ಅವುಗಳ ರಚನೆಯನ್ನು ನಾವು ಅಧ್ಯಯನ ಮಾಡೋದಾದರೆ, ವಿಧಾನಸಭೆಯ ರಚನೆಯನ್ನು ಮೊದಲಿಗೆ ನೋಡೋದೇ ಆದರೆ ಪ್ರತಿಯೊಂದು ರಾಜ್ಯದಲ್ಲಿ ವಿಧಾನಸಭೆ ಇರಬೇಕು. ಇಟ್ಸ್ ಕಂಡೀಷನ್. ಅದು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾದ ಸದನವಾಗಿರಬೇಕೆಂದು ಹಾಗೂ ಸದನದ 171ನೇ ವಿಧಿಯ ಪ್ರಕಾರ ರಾಜ್ಯ ವಿಧಾನಸಭಾ ಸದಸ್ಯರು 500ಕ್ಕಿಂತ ಹೆಚ್ಚಾಗಿಯೂ 60ಕ್ಕಿಂತ ಕಡಿಮೆ ಇರಬಾರದು ಅಂತ ತಿಳಿಸುತ್ತೆ. ಅದೇ 174 4ನೇ ವಿಧಿ ಅನ್ವಯ ಇದನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಆ ಆಧಾರದ ಮೇಲೆ ಮಿಜೋರಾಂ ಮತ್ತು ಗೋವಾ ಅಂತ ರಾಜ್ಯಗಳಲ್ಲಿ 40-40ಕ್ಕಿಂತ ಕಡಿಮೆ ಸದಸ್ಯರಿರೋದನ್ನು ನಾವು ಕಾಣುತ್ತೇವೆ. ಜೊತೆಗೆ ಆಂಗ್ಲೋ ಇಂಡಿಯನ್ ಜನಾಂಗದವರಿಗೆ ಪ್ರಾತಿನಿಧ್ಯತೆ ಅಭಾವ ಇದ್ದರೆ ಅಂಥವರನ್ನು ಕೂಡ ಇಲ್ಲಿ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ ಎಂದು 333ನೇ ವಿಧಿ ತಿಳಿಸುತ್ತೆ. ರಾಜ್ಯ ವಿಧಾನಸಭಾ ಸದಸ್ಯರ ಅರ್ಹತೆಗಳೇನು? 173ನೇ ವಿಧಿಯನ್ವಯ ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಹಾಗಾಗಿ ಸಂಸತ್ ಕಾಲಕಾಲಕ್ಕೆ ನಿರ್ಧರಿಸುವ ಅರ್ಹತೆಗಳನ್ನು ಹೊಂದಿರಬೇಕು, ಕೇಂದ್ರ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಮತ್ತು ಆರೋಗ್ಯವಂತನಾಗಿರಬೇಕು, ದಿವಾಳಿ ಆಗಿರಬಾರದು, 2 ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. ವಿಧಾನಸಭೆಯ ಅವಧಿ 172 ವಿಧಿಯನ್ವಯ ಮೊದಲ ಬಾರಿಗೆ ಅಧಿವೇಶನ ಸೇರಿದ ದಿನದಿಂದ 5 ವರ್ಷಗಳವರೆಗೆ ಅಧಿಕಾರದಲ್ಲಿ ಇರಬಹುದು. ಇದನ್ನ ಅದಕ್ಕಿಂತ ಮೊದಲೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದಕ್ಕೆ ಅವಕಾಶವಿದೆ. ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ 1 ವರ್ಷದ ಅವಧಿಗೆ ವಿಧಾನಸಭೆಯ ಅವಧಿಯನ್ನು ವಿಸ್ತರಿಸಬಹುದು. ಈ ಅವಧಿಯನ್ನು ತುರ್ತು ಪರಿಸ್ಥಿತಿ ರದ್ದಾದ 6 ತಿಂಗಳೊಳಗೆ ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳುತ್ತೆ ಸಂವಿಧಾನ. ಹಾಗೆ ಇನ್ನೊಂದು ಸದನವಾದಂಥ ವಿಧಾನ ಪರಿಷತ್ತನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಹೆಸರನ್ನು ಕರೀತಾ ಅದರ ರಚನೆಯನ್ನು ನಾವು ಚರ್ಚೆ ಮಾಡೋದಾದರೆ, ಸಂವಿಧಾನದ 171ನೇ ವಿಧಿ ಪ್ರಕಾರ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 40ಕ್ಕಿಂತ ಕಡಿಮೆಯು ಸಂಬಂಧಪಟ್ಟ ರಾಜ್ಯದ ಒಟ್ಟು ಸದಸ್ಯರ 1/3ಕ್ಕಿಂತ ಹೆಚ್ಚು ಇರಬಾರದು ಅಂತ ಹೇಳುತ್ತೆ. ಇವರ ಅರ್ಹತೆಗಳೇನು? ಇವರು ಕೂಡ ವಿಧಾನಸಭಾ ಸದಸ್ಯರಂತೆ ಭಾರತ ಪ್ರಜೆಯಾಗಿರಬೇಕು. ಅವರ ವಯಸ್ಸಿನಲ್ಲಿ ಮಾತ್ರ ವ್ಯತ್ಯಾಸವನ್ನು ಕಾಣಬಹುದು. 30 ವರ್ಷ ವಯಸ್ಸಾಗಿರಬೇಕು, ವಿಧಾನಸಭೆಗಾದ 25 ವರ್ಷಗಳು. ಹಾಗಾಗಿ ಇನ್ನು ಉಳಿದೆಲ್ಲ ಅರ್ಹತೆಗಳು ವಿಧಾನಸಭಾ ಸದಸ್ಯರಿಗೆ ಏನು ಅರ್ಹತೆಗಳು ಅನ್ವಯ ಆಗ್ತವೋ ಅದೇ ಅರ್ಹತೆಗಳನ್ನು ಇವರು ಕೂಡ ನಾವು ಹೊಂದಿರಬೇಕು ಅಂತ ಹೇಳಬಹುದು. ಪರಿಷತ್ತಿನ ಸದಸ್ಯರು ಹೇಗೆ ಆಯ್ಕೆ ಆಗ್ತಾರೆ? ವಿಧಾನ ಪರಿಷತ್ ಸದಸ್ಯರು
ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ. ಅದರಲ್ಲಿ ಮೊದಲಿಗೆ 3ನೇ ಒಂದರ ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ. 12ನೇ ಒಂದರ ಸದಸ್ಯರು ರಾಜ್ಯದಲ್ಲಿ ವಾಸವಾಗಿರುವ ಪದವೀಧರರಿಂದ ಆಯ್ಕೆ ಆಗ್ತಾರೆ. ಹಾಗೆ 12ನೇ ಒಂದರ ಸದಸ್ಯರು ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರುವ ಪ್ರೌಢಶಾಲೆಗಿಂತ ಮೇಲ್ಪಟ್ಟ ಶಾಲೆಯ ಅಧ್ಯಾಪಕರಿಂದ ಆಯ್ಕೆ ಆಗ್ತಾರೆ. ಹಾಗೆ 3ನೇ ಒಂದರ ಸದಸ್ಯರು ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಉಳಿದ ಸದಸ್ಯರನ್ನ ರಾಜ್ಯಪಾಲರು ಸಾಹಿತ್ಯ, ಕ್ರೀಡೆ, ಕಲೆ, ವಿಜ್ಞಾನ, ಸಹಕಾರ ಮೊದಲಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವವರನ್ನ ಆಯ್ಕೆ ಮಾಡಲಾಗುತ್ತೆ. ಇವರ ಅವಧಿ ಎಷ್ಟು? ವಿಧಾನ ಪರಿಷತ್ತಿನ ಸದಸ್ಯರು 6 ವರ್ಷಗಳಿಗೆ ಚುನಾಯಿತರಾಗ್ತಾರೆ. 6 ವರ್ಷ ಅವಧಿ ಮುಗಿದ 3ನೇ ಒಂದರ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗ್ತಾರೆ. ಆಗ ಅದೇ ಅಷ್ಟು 3ನೇ ಒಂದರ ಸದಸ್ಯರು ಮತ್ತೆ ಆಯ್ಕೆ ಆಗ್ತಾರೆ. ಹಾಗಾಗಿ ಸಂವಿಧಾನದ 188ನೇ ವಿಧಿ ಪ್ರಕಾರ ವಿಧಾನಸಭೆ ವಿಧಾನ ಪರಿಷತ್ಗೆ ಚುನಾಯಿತರಾದ ಅಥವಾ ನಾಮಕರಣಗೊಂಡ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತೆ. ಸಂವಿಧಾನದ 3ನೇ ಅನುಸೂಚಿಯಲ್ಲಿ ತಿಳಿಸಿರುವಂತೆ ಸಂವಿಧಾನವನ್ನು ಗೌರವಿಸಿ ದೇಶದ ಪರಮಾಧಿಕಾರ ಹಾಗೂ ಸಮಗ್ರತೆಯನ್ನು ಕಾಪಾಡುತ್ತೇನೆಂದು ಹಾಗೂ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡಬೇಕು. ಹೀಗೆ ರಾಜ್ಯ ಶಾಸಕಾಂಗದ ಒಂದು ರಚನೆ ಮತ್ತು ಅದರ ಒಂದು ಸಂಕ್ಷಿಪ್ತ ನೋಟವನ್ನು ಹೇಳ್ತಾ ನನ್ನ ಚರ್ಚೆಯನ್ನು ಮುಗಿಸ್ತೇನೆ. ಧನ್ಯವಾದ.